ಶಾಸಕರು ತಮ್ಮ 3 ವರ್ಷಗಳ ಅಧಿಕಾರಾವಧಿಯಲ್ಲಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ತುಂಬ ನಾವು ಅಂದುಕೊಂಡು ಇರೋದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಅವರು ಇವಾಗಿನ ಪ್ರಚಾರ ಪ್ರಿಯ ರಾಜಕಾರಣಿಗಳ ಮಧ್ಯೆ ತನ್ನ ಕಾರ್ಯ ದಕ್ಷತೆಯ ಮೂಲಕ ತಾಲೂಕಿನ ಜನಮಾನಸದಲ್ಲಿ ಅತ್ಯುತ್ತಮ ಶಾಸಕರು ಎನಿಸ್ಕೊಳ್ತಾ ಇದ್ದಾರೆ. ಏನು ವಾಸೂರವ್ರೆ? ಹೌದು ಹೌದು, ನಿಜ. ಇದು 100ಕ್ಕೆ 100 ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕೆಂತಂದರೆ ಭಾಳ ಚಿಕ್ಕ ವಯಸ್ಸಲ್ಲೇ ಅದೃಷ್ಟ ಒಲಿದು ಬಂತು, ಶಾಸಕರಾಗಿದ್ದಾರೆ. ಆ ಶಾಸಕ ಸ್ಥಾನಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ ಅವ್ರ ಬಗ್ಗೆ, ನಿನ್ನೆ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ, ಅವರು ಮುಳಬಾಗಿಲು ಶಾಸಕರಾಗಿದ್ದರೂ ಕೂಡ ಇಡೀ 2 ಜಿಲ್ಲೆಗಳ ಏನು ನೀರಿನ ಅಭಾವ ಇದೆ, ಇವತ್ತು KC ವ್ಯಾಲ್ ನೀರನ್ನ ಕೊಡ್ತಾ ಇದ್ದಾರೆ. ಈ ಒಂದು ಕೆಟ್ಟ ನೀರನ್ನು ಕೊಟ್ಟು ಯಾಕೆ ನಮ್ಮ ಆರೋಗ್ಯ ಕೆಡಿಸ್ತೀರಾ, ನಮ್ಮ ರೈತರ ಭವಿಷ್ಯತ್ತನ್ನು ಯಾಕೆ ಹಾಳು ಮಾಡ್ತೀರಾ, ಮುಂದಿನ ಭವಿಷ್ಯದ ಹುಡುಗರನ್ನ ಯಾಕೆ ನೀವು ವಿಷದ ಪೂರಿತ ನೀರನ್ನು ಕೊಡ್ತೀರಾ ಅಂತಕ್ಕ ಮಾತನ್ನು ನನಗೆ ಇವತ್ತು ಆಶ್ಚರ್ಯ ಆಯಿತು. ಅಂಬರೀಷ್ ಅವರೇ, ನಾನು TV ನೋಡಬೇಕಾದ್ರೆ, ಪಾರ್ಲಿಮೆಂಟ್ ಸೆಷನ್ ನಡೀಬೇಕಾದ್ರೆ ನಮ್ಮ ಖ್ಯಾತ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರು, ಈಗ ಏನು ಕನಕಪುರ ಮತ್ತು ರಾಮನಗರ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿದ್ದಾರಲ್ವ, ಅವರು ಇವತ್ತು ಹೇಳಿದ್ರು 3ನೇ ಶುದ್ಧೀಕರಣ ಆಗಲಿಲ್ಲ ಅಂತಂದರೆ ಅದು ಇದಕ್ಕೂ ಯೋಗ್ಯವಲ್ಲ, ಜೊತೆಗೆ ಆ ನೀರು ಬೋರ್ವೆಲ್ಗಳಿಗೆ ಬರ್ತಾ ಇದೆ ಅಂತಕ್ಕ ಮಾತನ್ನು ಹೇಳಿದ್ರು. ನನಗೆ ಪಾಪ ನಮ್ಮ ಶಾಸಕರ ಧ್ವನಿ ಅಡಗಿಸೋಕ್ಕೆ ಪ್ರಯತ್ನ ಪಟ್ಟರು, ಆದರೆ ನಮ್ಮ ಶಾಸಕರು ಅದಕ್ಕೆ ಯಾವುದಕ್ಕೂ ಲೆಕ್ಕ ಮಾಡದೆ ತಮ್ಮ ವಾದವನ್ನು ಭಾಳ ಅಚ್ಚುಕಟ್ಟಾಗಿ ಮಂಡಿಸಿದ್ರು. ಸದನದಲ್ಲಿ ಮಂಜುನಾಥ್ರವರು ಈ ಬಗ್ಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಿದಾಗ ಅಲ್ಲಿದ್ದಂಥ ಆಡಳಿತ ಪಕ್ಷದ ಶಾಸಕರು ಮತ್ತು ಆ ಸಂಬಂಧಪಟ್ಟ ಸಚಿವರು ಅವರ ವರ್ತನೆ ಯಾವ ರೀತಿ ಇತ್ತು ಅಂದರೆ, ಈ ಕೋಲಾರ 2 ಜಿಲ್ಲೆಗಳ ಜನತೆ ಬಗ್ಗೆ ಒಂದು ರೀತಿ ಅವರ ವರ್ತನೆ ಒಂದು ರೀತಿ ಉಡಾಪೆ ಅನ್ನಿಸ್ತಾ ಇತ್ತು. ನನಗೆ ಆಶ್ಚರ್ಯ ಆಗಿದ್ದು ಅಂತಂದರೆ, ನಮ್ಮ ಜಿಲ್ಲೆ ಮತ್ತು ಕೋಲಾರ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು 8 ಜನ ಇದ್ದಾರೆ. 8 ಜನ ಯಾರು ಚಕ್ಕಾರ ಎತ್ತಲಿಲ್ಲ. ಹೌದು, ನಮಗೆ ಮೂರನೇ ಘಟಕದ ಶುದ್ಧೀಕರಣ ಆಗಬೇಕು ಅಂತಕ್ಕಂಥ ಮಾತನ್ನು ಮಾತಾಡಲಿಲ್ಲ. ಅಂದರೆ ಈ ಜನತೆ ಅವರಿಗೆ ಪಕ್ಷ ಮತ್ತು ಅವ್ರ ಸರ್ಕಾರ ಉಳಿಯೋದೊಂದೇ ಪ್ರಶ್ನೆನಾ ಅಥವಾ ಜನರ ಸಮಸ್ಯೆನ ಮುಖ್ಯನಾ ಅಂತಕ್ಕಂಥ ಮಾತು ನನಗೆ ಭಾಳ ಆಶ್ಚರ್ಯ ಅನಿಸ್ತು. ಯಾಕೆಂತಂದರೆ ನಾವು ಕೂಡ ಮೊದಲೆಲ್ಲ ಕೂಡ ಸದನಗಳು ನಡೆಯುವಾಗ ನೋಡಿದ್ದೇವೆ, ತಮ್ಮ ಜಿಲ್ಲೆ ವಿಚಾರ ಬಂದಾಗ ಎಲ್ಲರೂ ಒಟ್ಟಿಗೆ ಯಾವುದೇ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಮಾತಾಡೋಂಥದ್ದು ನೋಡಿದ್ದೀವಿ ಮೊದಲು. ಆದರೆ ಈಗ ಏನಾಗಿದೆ, ನನಗೆ ಆಶ್ಚರ್ಯ ಆಗಿದ್ದೇನಂತಂದರೆ, ಅತಿ ಹೆಚ್ಚಿನ ಸದನಕ್ಕೆ ಅಟೆಂಡ್ ಆಗಿರ್ತಕ್ಕಂಥ ಏನು ತಮ್ಮ ಪ್ರೆಸೆನ್ಸಿ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಮನಗಂಡು ತಮ್ಮ ಸಮಯವನ್ನು ಸೆಷನ್ನಲ್ಲೇ ಕಳೆಯುವಂಥ ಶಾಸಕರು ನಾನು ನೋಡ್ದಂಗೆ ಈಗ ಸಮೃದ್ಧಿ ಮಂಜುವರು ಅತಿ ಹೆಚ್ಚಿನ ಸಮಯ ಕೊಡ್ತಾ ಇದ್ದಾರೆ. ಎಲ್ಲ ಚರ್ಚೆಗಳು ಭಾಗವಹಿಸ್ತಾ ಇದ್ದಾರೆ. ತಮ್ಮ ಏನು ನೋವಿದೆ, ನಮ್ಮ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಮಾತಾಡುವಂಥ ಇದನ್ನು ಮಾಡ್ತಾ ಇದ್ದಾರೆ ಶಾಸಕರು. ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಅವರಲ್ಲಿರುವಂಥ ಕಾಳಜಿ ಜಿಲ್ಲೆಯ ಜನತೆ ಮತ್ತು ಚಿಕ್ಕಬಳ್ಳಾಪುರ ಜನತೆ, 2 ಜಿಲ್ಲೆಯ ಜನತೆ ಸಮೃದ್ಧಿ ಮಂಜುನಾಥ್ರವರ ನಾಯಕತ್ವದಲ್ಲಿ ಒಂದು ರೀತಿ ನಂಬಿಕೆ ಇಡ್ತಾ ಇದ್ದಾರೆ ಅನ್ನೋದು ಕೆಲವೊಂದು ಇದ್ರ ಪ್ರಕಾರ ನಮಗೂ ಅರ್ಥ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರನ ಈ ಈಗಿನ ಸರ್ಕಾರದ ಉರುಳಿದ ಮೇಲೆ ಅವರೇ ಇಲ್ಲಿ ಒಂದು ರೀತಿ NDA ಪಕ್ಷದ ಅಲ್ಲಲ್ಲ ಅಂಬರೀಷ್ ಅವರೇ, 100ಕ್ಕೆ 100 ಸತ್ಯ. ಇವತ್ತೇ ಚುನಾವಣೆ ನಡೆದರೂ ಕೂಡ ನಮ್ಮ NDA ಸರ್ಕಾರ ಬರೋದಂತೂ ನಿಶ್ಚಿತ, ಅದರಲ್ಲಿ 2ನೇ ಮಾತಿಲ್ಲ. ಆವಾಗ ಶಾಸಕರಿಗೆ ಅವಕಾಶ ಸಿಕ್ಕಿ ಈ ಜನರ ಸೇವೆ ಹೆಚ್ಚಾಗಿ ಮಾಡಲಿ. ಈಗ ನನಗೆ ನಿನ್ನೆ ಒಂದು ನೋವಾಯಿತು. ತಾಲೂಕು ಆಫೀಸಲ್ಲಿ ಒಂದು ನಮ್ಮ DV ಗುಂಡಪ್ಪನವರ ಜನ್ಮದಿನಾಂಕದ ಬಗ್ಗೆ ಒಂದು ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಒಂದು ಅಳಲು ತೋಳ್ಕೊಳ್ತಾರೆ. ಹಿಂಗಾಗಿದೆ ಅಂತಂದರೆ, ಶಾಸಕರ ಅಭಿವೃದ್ಧಿಯನ್ನು ಸಹಿಸದೆ ವಿರೋಧ ಪಕ್ಷಗಳು ಇಲ್ಲಿ ಅವರ ಏನು ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲದಕ್ಕೂ ಅಡ್ಡ ಆಗ್ತಾ ಇದ್ದಾರೆ. ಅವ್ರು ಕೇಳದಂಥ ಅಫಿಷಿಯಲ್ಸ್ ಇಲ್ಲ ಇಲ್ಲಿ. ಅವ್ರ ಮಾತು ಕೇಳದೆ ಮಾಡೋಂಥ, ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಅವರು ಕೇಂದ್ರ ಸರ್ಕಾರದ ನಮ್ಮ ಕರ್ನಾಟಕಕ್ಕೆ ಸೇರಿದಂಥ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರು, ನಮ್ಮ NDA ಸರ್ಕಾರದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹಿಡಿದು ಯಾರೋ ಒಂದಷ್ಟು ಒಳ್ಳೆ ಕಂಪನಿಯನ್ನು ಹಿಡಿದು ಒಂದಷ್ಟು ಸಹಾಯ, ಒಂದು 25 ಕೋಟಿ ಸಹಾಯವನ್ನು ತಗೊಂಬಂದು ಇಲ್ಲೊಂದು ಕ್ರೀಡಾಂಗಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ಯುವಕರು ಇವತ್ತು ನಾವು ನೋಡಿದ್ವಿ, ಕನ್ನಡ ರಾಜ್ಯೋತ್ಸವ ಆಗ್ಬೋದು ಅಥವಾ ಯಾವುದೇ ಜನ್ಮದಿನಾಂಕಗಳನ್ನು ಎಷ್ಟು ಅದ್ಧೂರಿಯಾಗಿ ಸರ್ಕಾರ ಕೊಡ್ತಕ್ಕಂಥ ನಮಗೆಲ್ರಿಗೂ ಗೊತ್ತಿದೆ.
15,000 25,000 ಇಲ್ಲ 50,000 ಒಂದು ಇದಕ್ಕೆ ಫಂಕ್ಷನ್ಗೆ ಮಾಡಿರ್ತಾರೆ. ಆದರೆ ಭಾಳ ಅದ್ದೂರಿಯಿಂದ ರಾಜ್ಯದಲ್ಲಿ ಎಲ್ಲೂ ನೋಡಿದಂಗೆ ಒಂದು ಗಡಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು. ಇದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಹಿಸ್ಕೊಳ್ಳೋಕ್ಕಾಗದೆ ಇವತ್ತು ಅದನ್ನು ಒಬ್ಬ ಅಧಿಕಾರಿ ಇವತ್ತು ಮಾಡಿರೋದು ಭಾಳ ನೋವಾಗ್ತದೆ. ಒಬ್ಬ ತಾಲೂಕು ಅಧಿಕಾರಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಇದು ಲೆಟ್ರ್ ಬಂದಾಗ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಶಾಸಕರಿಗೆ ಸರ್ ಈ ಥರ ಬಂದಿದೆ, ಇದು ತಾವು ಹಾಕೊಂಡ್ಬಂದಿದ್ದು ಯಾರು ಗೊತ್ತಿಲ್ಲ, ಆದರೆ ಇದು ಬಂದಿದೆ, ಇದನ್ನು ಏನು ಮಾಡೋಣ ಸರ್ ಅಂತ ಕನಿಷ್ಠ ಪಕ್ಷ ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂತ್ಕೊಂಡು ಶಾಸಕರು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದಾಗಿತ್ತಲ್ವಾ. ಇದರ ಪೂರ್ವವಾಗಿ ಎಲ್ಲರೂ ಕೂತ್ಕೊಂಡು ಸರ್ ಈ ಥರ ನನಗೆ ಒಂದು ಲೆಟ್ರ್ ಬಂದಿದೆ ಪರಿಸರ ಇದರಿಂದ ನಾನು NOC ಕೊಡಬೇಕು ಅಂತಿದೆ, ಅದನ್ನು ನಾವು ಯಾವ ರೀತಿಯಲ್ಲಿ ನಾವು ಚರ್ಚೆ ಮಾಡೋಣ, ಎಲ್ಲರೂ ಕೂತು ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡು ಚರ್ಚೆ ಮಾಡ್ಬೋದಾಗಿತ್ತಲ್ಲ. ತಮ್ಮ ವಿವೇಚನೆಗೆ ಬಂದಂಗೆ ನೀವು ಅದನ್ನು ಮಾಡಿದ್ರೆ ಅಲ್ಲಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಏನು ನಮ್ಮ ರಂಗನ ಸಿಟ್ಟ ನಮ್ಮ ಮುಳಬಾಗಲು. ಇನ್ನೊಂದು ವಾಸುರವ್ರೆ, ಇವಾಗ ಕ್ರೀಡಾಂಗಣ ಆಗ್ತಾ ಇರೋ ಜಾಗಕ್ಕೂ ಮತ್ತೆ ಇವರು ಬಾವುಲಿಗಳಿರೋ ಪ್ರದೇಶ ಅಂತೇಳಿ ಬೋಡಿಬಂಡ ಅಂತ, ಆ ಬೋಡಿಬಂಡ ಜಾಗಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ದೂರ ಇದೆ. ಈ ಅರಣ್ಯ ಇಲಾಖೆಯವರು ಇಷ್ಟು ವರ್ಷ ಇಲ್ಲದೆ ಇರೋರು ಏನೋ ಇವರು ಈ ಅರಣ್ಯ ಇಲಾಖೆ ವೈಖರಿ ಹೆಂಗಿದೆ ಅಂದ್ರೆ ಆ ಬಾವುಲಿಗಳಿಗೆ ಈ ಸರ್ಕಾರದಿಂದ ಏನೋ ಗೋಡಂಬಿ ದ್ರಾಕ್ಷಿ ಹಾಕಿ ಇವರೇ ಬೆಳೆಸ್ದಂಗೆ. ಒಳ್ಳೆ ಮಾತಾಡಿದ್ರಿ. ಅಲ್ಲಲ್ಲ, ಪ್ರಕೃತಿಯಲ್ಲಿ ಬೆಳೀತದೆ, ಆದ್ರೆ ಅದರ ಬಗ್ಗೆ ಕಾಳಜಿ ಇರ್ಬೇಕಂತಂದು ಒಳ್ಳೇದೇ. ಆದ್ರೆ ಇವತ್ತು ಇವ್ರ ಅಲ್ಲಿಗೂ ನಮ್ಮ ಕ್ರೀಡಾಂಗಣ ಜಾಗಕ್ಕೂ ಬಹಳ ವ್ಯತ್ಯಾಸ ಇದೆ, ದೂರ ಇದೆ. ಸುಮ್ಮನೆ ಬೇಕಾಬಿಟ್ಟಿ ಒಂದು ಬರ್ದು ಹಾಕ್ಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿನ ತಾಲೂಕಿನ ಈಗಿನ ಆಡಳಿತ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಕಳ್ಳನಿಗೊಂದು ಪಿಳ್ಳೆ ನೆವ ಅಂತ. ಕ್ರೀಡಾಂಗಣ 25 ಕೋಟಿ ಬಂದು ಅಲ್ಲಿ ಯಾರೋ ಗುಜರಾತ್ ಅವ್ರಿಗೆ ಒಂದು ಗುತ್ತಿಗೆ ಕೆಲಸನೋ ಏನೋ ಆಗಿ ಆ ಏರಿಯಾ ಎಲ್ಲ ಡೆವಲಪ್ ಆಗ್ತದೆ. ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಲಿಲ್ಲ. ಈಗ ಗ್ಯಾರಂಟಿಗಳು ಕೊಟ್ಕೊಂಡು ಅವ್ರ ಅಭಿವೃದ್ಧಿ ಕೆಲಸಕ್ಕೆ ಒಂದಕ್ಕೂ ಇದು ಮಾಡಿಲ್ಲ. SC ST ದುಡ್ಡು ತಿಂದು ಹಾಕ್ಬಿಟ್ರು. ಒಂದು ಕಡೆ ನೇರವಾಗಿ ತೆಲಂಗಾಣ ಚುನಾವಣೆಗೆ ಇಲ್ಲಿನ ST ಬೋರ್ಡಿಂದ ದುಡ್ಡು ಹೋಗ್ತದೆ, ಇವತ್ತು ಕೂಡ ಜೈಲಲ್ಲಿದ್ದಾರೆ. ಅಂಥದ್ದೆಲ್ಲ ನಿದರ್ಶನಗಳಿರ್ಬೇಕಾದ್ರೆ ಈ ಬಂಡ ಸರ್ಕಾರ, ಹೀನಗೆಟ್ಟ ಸರ್ಕಾರ ಇವತ್ತು ಅವ್ರು ಎಲ್ಲಿಂದನೋ ಒಂದು ಅಷ್ಟು ಹಣ ತಂದು ತಾಲೂಕಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ನನಗೆ ಒಂದು ನೆನಪು ಬರ್ತಾ ಇದೆ. ಮೊದಲು ದೇವರಾಯ ಸಮುದ್ರ ಇದನ್ನು ಇಂಡಸ್ಟ್ರಿಯಲ್ ಝೋನ್ ಮಾಡಬೇಕು ಅಂತ ಎಲ್ಲ ಸರ್ವೆ ಎಲ್ಲ ಆಯಿತು. ನಾಗೇಶ್ವರದಲ್ಲಿ ಒಂದು ಸತಿ ಸರ್ವೆ ಆಯಿತು. ಅದೆಲ್ಲ ಕೂಡ ಈ ಕಾಣದ ಕೈಗಳು ಏನು ಹೇಳಿ, ಅಲ್ಲಿನ ಏನು ಲ್ಯಾಂಡ್ ಮಾಫಿಯಾದವ್ರು ಇರ್ತಾರೆ, ಇವರಂಥವರೆಲ್ಲ ಈ ಏನಾಗ್ಬಿಟ್ಟಿದೆ, ರಿಯಲ್ ಎಸ್ಟೇಟ್ ಅವರು MLAಗಳಾಗ್ಬಿಟ್ಟು ಒಂದು ಸ್ವಲ್ಪ ಈಗ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಆಗ್ಬಿಡ್ತಾರೆ. ಏನು ಹೇಳಿ, ಎಲ್ಲಿಂದನೋ ಎಲ್ಲೋ ಹೋಗ MLAಗಳಾಗ್ಬಿಟ್ಟು ಏನೇನೋ ಮಾಡಿ ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ತಾಲೂಕಿಗೆ ಕುಂಠಿತವಾಗ್ತಾ ಇದೆ. ನನಗೆ ಭಾಳ ನೋವಿನ ಸಂಗತಿ ಅಂಬರೀಷ್ ಅವರೇ ಇದು. ತನ್ನ ಆಡಳಿತ ಅವಧಿಯಲ್ಲಿ ವಾಸುರವರೇ ಮತ್ತು ಈ ಮಂಜೂರವರ ಕೆಲವೊಂದು ಕಾರ್ಯವೈಖರಿಗಳ ಬಗ್ಗೆ ಮಾತಾಡೋಕೆ ಹೋದಾಗ ತಾಲೂಕಿನ ಜನತೆಗೆ ಈತನ ಮಂಜು ಅಧಿಕಾರಾವಧಿಯಲ್ಲಿ ಇವಾಗ ಭಾರತ ರತ್ನ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ಮತ್ತೆ ಮರು ನಿರ್ಮಾಣ ಮಾಡಿ ಈ ನಗರಕ್ಕೆ ಒಂದು ರೀತಿ ಶೋಭೆ ತರುವಂತ ಒಂದು ಲ್ಯಾಂಡ್ ಮಾರ್ಕ್ ಇದ್ದಂಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ತಾ ಇರೋದು ಇಲ್ಲಿನ ತಾಲೂಕಿನ ಜನತೆ ಅದನ್ನ ಮನಸ್ಸಿನಲ್ಲಿ ಇಟ್ಕೋತಾರೆ. ನಿಜ, ಅದಾಗ್ಬೋದು. ಮತ್ತೆ ನಗರಸಭೆ ಇದರಲ್ಲಿ ದ್ವಿಪಥ ರಸ್ತೆ ಇದರಲ್ಲಿ ಇವಾಗ ಹಾಕಿರುವಂತ ಬೀದಿ ದೀಪಗಳಾಗ್ಬೋದು, ಅದ್ರ ಜೊತೆಗೆ ಇನ್ನೊಂದು ವಾಸುರವ್ರೆ, ರಾಷ್ಟ್ರೀಯ ಹೆದ್ದಾರಿಯ ಎಲ್ಲಾ ಭಾಗಗಳಲ್ಲಿ CCTV ಅಳವಡಿಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಏನು ಇಲ್ಲಿನ ಆರಕ್ಷಕ ದಳದವರು ಇನ್ನೊಂದು ಸಪೋರ್ಟ್ ಮಾಡದೇ ಇದ್ರು ಸಹ ತನ್ನ ಅನುದಾನದಲ್ಲಿ ಇಂಥ ಕೆಲಸಗಳನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ತಾಲೂಕಿನ ಜನತೆಗೆ ಗಮನ ಇಟ್ಕೋಬೇಕಾಗ್ತದೆ. ಇವಾಗ ಮಾಮೂಲಿ ಬಂದು ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅಂದಂಗೆ ಇವಾಗ ಅಧಿಕಾರದಲ್ಲಿರುವಂತವ್ರು ಏನು ಮಾಡದೇ ಇದ್ರು ಕೂಡ ನಾವು ಅದು ಮಾಡಿದ್ವಿ, ನಾವು ಇದು ಮಾಡಿದ್ವಿ ಅಂತ ಹೇಳ್ತಾನೆ ಇದ್ದಾರೆ ರಾಜ್ಯ ಸರ್ಕಾರದವರು. ಆದ್ರೆ ತಾಲೂಕಿನ ಜನತೆ ಈ ಸ್ಥಳೀಯ ಶಾಸಕರ ನಾಯಕತ್ವವನ್ನ ಎಲ್ಲೋ ಗುಟ್ಟಾಗಿ ಬೆಂಬಲಿಸ್ತಾನೆ ಇದ್ದಾರೆ. ಇಲ್ಲಿ ಜನ ಬೆಂಬಲಿಸ್ತಾರೆ. ಇವರು ಮಾಡ್ತಾ ಇರೋ ಕಾರ್ಯವೈಖರಿ ಇದೇ ರೀತಿ ಕಂಟಿನ್ಯೂಷನ್ ಆದ್ರೆ ತಾಲೂಕಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ, ಇವತ್ತು ಹಾವಣಿ ಜಾತ್ರೆ ಆಗ್ಬೋದು, ಮುಳಬಾಗಿಲಲ್ಲಿ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಮತ್ತೆ ಸಂಕ್ರಾಂತಿ ಮೆರವಣಿಗೆ ಆಗ್ಬೋದು, ಯಾವುದೇ ರಾಷ್ಟ್ರೀಯ ಹಬ್ಬಗಳಾಗ್ಬೋದು, ಎಂತ ಯಾವುದೇ ಅಂಬಿಗರ ಚೌಡೆ ಆಗ್ಬೋದು, ಇನ್ನೊಂದು ಏನೇ ಮಾಡಿದ್ರು ಕೂಡ ಅಲ್ಲಿದ್ದು ಆ ಸಣ್ಣ ಜಾತಿಯವರು ಕೂಡ ಸಹಾಯ ಮಾಡುವಂತ ಹೃದಯ ವೈಶಾಲ್ಯ ಇರುವಂತ ನಾಯಕರು.
ನಿಜ. ಅವ್ರ ಬಗ್ಗೆ ಇವಾಗ ನಾವು ಕ್ರೀಡಾಂಗಣಕ್ಕೆ ಅನುದಾನ ತಂದಾಗ ಆತನಿಗೆ ಕಾರ್ಯವೈಖರಿಗೆ ಮೆಚ್ಚಿ ಇಲ್ಲಿನ ತಾಲೂಕಿನ ಆಡಳಿತ ಆಗ್ಬೋದು, ಜಿಲ್ಲೆಯ ಆಡಳಿತ ಆಗ್ಬೋದು, ಸಪೋರ್ಟ್ ಮಾಡ್ಬೇಕು, ಬೆಂಬಲ ಕೊಡ್ಬೇಕಾಯ್ತು. ಅದನ್ನು ಬಿಟ್ಟು ಇವರು ಬಾವುಲಿಗಳಿಗೂ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು 25 ಕೋಟಿ ತೆಗೆದುಕೊಂಡು ಇದು ಮಾಡ್ತಾರೆ ಅಂದ್ರೆ ಇಲ್ಲಿನ ಅರಣ್ಯಾಧಿಕಾರಿಗಳು ಕಾರ್ಯವೈಖರಿಗೆ ಜನ ರೊಚ್ಚಿಗೆ ಹೇಳ್ತಾರೆ ಅಷ್ಟೇ. ನಿಜ ಅಂಬರೀಷ್ ಅವರೇ, ಇದು ಭಾಳ ನನಗೂ ಕೂಡ ಭಾಳ ನೋವಾಗ್ತದೆ. ಯಾಕೆಂತಂದರೆ ಪಾಪ ಒಬ್ಬ ಒಳ್ಳೆಯ ಶಾಸಕ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ತಾಲೂಕಿನ ಅಭಿವೃದ್ಧಿಗೆ ಹಗಲಿರುಳು ದುಡಿತಾ ಇದ್ದರೆ ನಾವು ಬೆಂಬಲ ಕೊಡೋದು ಬಿಟ್ಟು ಜನರು, ಇಲ್ಲಿನ ಜನತೆ ಸಾರ್ವಜನಿಕರಾಗಿ ನಾನು ಹೇಳ್ತಕ್ಕಂಥ ಪಕ್ಷಾತೀತವಾಗಿ ಯಾರೇ ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನು ಪ್ರಮಿಸಬೇಕಾಗತ್ತೆ. ಈಗ ನಾವು NDA ಸರ್ಕಾರದಲ್ಲಿದ್ದೀವಿ. ನಮ್ಮ NDA ಇದರಲ್ಲಿ ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳಕ್ಕೋ ನಾನು ಹೊರಟೆ. ಏನಂತಂದರೆ ಈಗ ಗ್ಯಾಸಿನ ಅಭಾವ ಸುಮ್ಮನೆ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಿ ಯಾರ ಮನೆಯಲ್ಲಿ ನಾವು ಅಡುಗೆ ಮಾಡಲಿಲ್ಲ ಅಂತಕ್ಕಂಥದ್ದು ಯಾರು ಬಂದಿದ್ದಾರೆ ಹೆಂಗಸರು ಆಚೆ ಕಡೆಗೆ? ಯಾರೋ ಒಂದಷ್ಟು ಅವ್ರು ಬೇಕಾದಂಥ ಇದನ್ನು ಇದು ಮಾಡಿ ಬೆಂಗಳೂರಲ್ಲೆಲ್ಲೋ ಒಂದು ಹೋಟೆಲ್ಗಳಿಗೆ ಒಂದಷ್ಟು ಹೋಟೆಲ್ಗಳು 4-5 ಹೋಟೆಲ್ಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಂತ ಅಲ್ಲ, ಅಂಥ ಕೊರೋನಾ ಬಂದಾಗಲೇ ಇಡೀ ಪ್ರಪಂಚಕ್ಕೆ ನಾವು ಚುಚ್ಚುಮದ್ದನ್ನು ಕೊಟ್ಟಂಥ ದೇಶ ನಮ್ಮದು. ಆವತ್ತಿನ ನಿರ್ವಹಣೆ, ಆವತ್ತಿನ ಒಂದು ಇದು ನೋಡಿದ್ರೆ ದೇಶ ನಿಭಾಯಿಸುವಂಥ ಶಕ್ತಿ ನರೇಂದ್ರ ಮೋದಿ ಅವರಿಗಿದೆ. ಆ ಸರ್ಕಾರ ಮಾಡ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಯಾರು ಕೂಡ ದುಡುಗೆಡಬೇಕಾದಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ಪುಡಾರಿಗಳು ಮತ್ತೆ ಕೆಲಸ ಇದಕ್ಕೂ ನಾನೊಂದು ಉದಾಹರಣೆ ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಆಚೆ ಕಡೆ ಹೇಳ್ತಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಗ್ಯಾಸ್ಗೆ ಅಭಾವ ಆಗಿದೆ, ಜನ ರೊಚ್ಚಿಗೆ ಹೇಳ್ತಾರೆ, ಪ್ರತಿಭಟನೆ ಮಾಡೋದ್ರ ತಪ್ಪೇನಿಲ್ಲ ಅಂತಾರೆ. ಸೆಷನ್ ಒಳಗಡೆ ಹೋಗ್ತಾರೆ, ಆಹಾರ ಮಂತ್ರಿ ಹೇಳ್ತಾರೆ ಯಾವುದೇ ಕೊರತೆ ಇಲ್ಲ ಅಂತಕ್ಕಂಥ. ಅವರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಮುನಿಯಪ್ಪ ಅವರು ಅನುಭವಸ್ಥ, ನಿಜ, ಅವರು ಆಹಾರ ಮಂತ್ರಿಗಳು ಅನುಭವಸ್ಥ. ಆತನ ಹೇಳ್ತಾನೆ ಯಾವುದೇ ತೊಂದರೆ ಇಲ್ಲ, ಜನಕ್ಕೆ ಯಾರು ಆತಂಕ ಪಡಬೇಕಾಗಿಲ್ಲ, ನಮಗೆ ಸಫಿಷಿಯೆಂಟು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಕ್ಕಂಥ ಮಾತಾಡೋದು. ಇಡೀ ದೇಶದಲ್ಲೇ ಇದೆ, ಎಲ್ಲೂ ಯಾವ ರಾಜ್ಯದಲ್ಲೂ ಕೂಡ ಆಗಿಲ್ಲ. ಬರೀ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದನ್ನು ಹೇಳೋದು ನಾಚಿಕೆಗೇಡಿನ ಸಂಗತಿ. ಯಾಕೆಂತಂದರೆ ಒಬ್ಬ ಯುದ್ಧ ನಡೀತಾ ಇರಬೇಕಾದಾಗ ಯುದ್ಧದ ನಡೀತಾ ಇರೋದು ನಾವು ಯುದ್ಧ ಮಾಡ್ತಾ ಇರೋದಲ್ಲ, ಅಥವಾ ನಮ್ಮ ಇದರಿಂದ ಆಗಲ್ಲ. ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ, 2 ದೇಶಗಳ ಯುದ್ಧ ನಡೀತಾ ಇದೆ. ನಮ್ಗೆ ಬರ್ತಕ್ಕಂಥ ದಾರಿಯಲ್ಲಿ ಇವತ್ತು 40 ರಾಷ್ಟ್ರಗಳು ನಮಗೆ ಗ್ಯಾಸು ಮತ್ತು ಪೆಟ್ರೋಲ್ ಸಪ್ಲೈ ಮಾಡೋದಕ್ಕೆ ಮುಂದೆ ಬಂದು ಸಪ್ಲೈ ಕಳಿಸಿದೆ ಈಗಾಗಲೇ. ಆ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಬರ್ತಾ ಇದೆ, ಎಲ್ಲೂ ಕೂಡ ಅಡಚಣೆ ಆಗಿಲ್ಲ. ಆದರೆ ಇವತ್ತು ಆ ಥರ ಮಾತಾಡೋದು ಭಾಳ ಶೋಚನೀಯ. ಶಾಸಕರ ಕಾರ್ಯವೈಖರಿ ಬಗ್ಗೆ ಮಾತಾಡೋಕೆ ಹೋದಾಗ ವಾಸುರವ್ರೆ, ಇದನ್ನು ನನಗೆ ಗೊತ್ತಿದ್ದಂಗೆ ಈ 40 ವರ್ಷಗಳ ಈ ಮುಳಬಾಗಿಲು ಇಂದ ಯಾರು ಶಾಸಕರಾಗಿ ಹೋಗಿದ್ರು ವಿಧಾನ ಪರಿಷತ್ಗೋ ವಿಧಾನಸಭೆಗೋ ಇವರಷ್ಟು ಆಕ್ಟಿವ್ ಆಗಿ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡು ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡೋದಿದೆಯಲ್ಲ, ನನಗೆ ತುಂಬ ರಿಯಲ್. ಒಳ್ಳೆ ತರುಣ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೆಚ್ಚುಗೆ ಕೊಡೋದು ಬಿಟ್ಬಿಟ್ಟು ಇನ್ನು ನಮ್ಮ ಜಿಲ್ಲೆಯಲ್ಲಿ 8 ಶಾಸಕರಿದ್ದಾರೆ, ವಿಧಾನಸಭಾ ಕಲಾಪದಲ್ಲಿ ಕಾಣಿಸೋದೇ ಇಲ್ಲ. ಅಂಥದ್ರಲ್ಲಿ ಫಸ್ಟ್ ಟೈಮ್ MLA ಆಗಿ ಕಲಾಪದಲ್ಲಿ ಅಷ್ಟು ಸಕ್ರಿಯವಾಗಿ ಭಾಗವಹಿಸೋದು ನೋಡಿದಾಗ ಫ್ಯೂಚರ್ ಇದೆ. ಇಲ್ಲ, ನಿಜ, ಯಾವುದೇ ಕಾರಣಕ್ಕೂ ಕೂಡ ಇವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಅವರು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಜೊತೆಗೆ ನಮ್ಮ ಮುಳಬಾಗಿಲ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇಡೀ ಜಿಲ್ಲೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅವ್ರು ನೋಡಿದಾಗ ಮುಂದಿನ ಭವಿಷ್ಯದ ನಾಯಕರು ಅಂತಕ್ಕಂಥ ಹೇಳೋದಕ್ಕೆ ಯಾವುದೇ ತಪ್ಪಿಲ್ಲ. ಅಂಬರೀಷ್ ಅವರೇ, ಈಗ ಅಭಿವೃದ್ಧಿ ಬಗ್ಗೆ ನಾವು ಇಷ್ಟೊತ್ತು ಚರ್ಚೆ ಮಾಡ್ತಾ ಇದ್ದಾಗ ಶಾಸಕರ ಅನುದಾನ ಪಾಪ ಭಾಳ ಕಡಿಮೆ ಇದೆ. ಅದು ನಿಜ. ಅದು ಯಾಕಂತ ಹೇಳಿದ್ರೆ ವಾಸುರವ್ರೆ, ಚಾಮುಂಡೇಶ್ವರಿಯಲ್ಲಿ JDSನ GT ದೇವೇಗೌಡರಿಗೆ ಮಹದೇವಪ್ಪನವರ ಇಲಾಖೆಯಿಂದ 3 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದೇ ಪಕ್ಕದಲ್ಲಿ ಅವ್ರ ಮಗನ ಕಾನ್ಸ್ಟಿಟ್ಯೂನ್ಸಿಲಿ 1 ಪೈಸೆ ಹಾಕಿಲ್ಲ. ಆತ ಮನೆ ಕಲಾಪದಲ್ಲಿ ಮಾತಾಡಿದ್ರು. ಆ ಮಗನ ಪರಿಸ್ಥಿತಿನೇ ನಮ್ಮ ಸಮೃದ್ಧಿ ಮಂಜುನಾಥ್ಗೂ ಅನುದಾನನೇ ಇಲ್ಲ. ನಿಜ. ಅನುದಾನದ ಕೊರತೆ ಇದ್ರು ಸಹ ಆತ ನಗರದ ಈ ಮುಳಬಾಗಿಲು ನಗರವನ್ನ ಸುಂದರೀಕರಣ ಮಾಡಬೇಕು ಅಂತ ಹೇಳಿಬಿಟ್ಟು. ಅಲ್ಲಲ್ಲ, ನನಗೆ ಆಶ್ಚರ್ಯ ಆಗಿದ್ದೇನಂತಂದರೆ ನಮ್ಮ ಇಲ್ಲೇ ಹುಟ್ಟಿದಂಥ ಮಹಾನ್ ವ್ಯಕ್ತಿಯಾದಂಥ DV ಗುಂಡಪ್ಪನವರ ಏನು ಇವತ್ತು ಆಡಿಟೋರಿಯಂ ಇದೆ ನಮ್ಮ ಭವನ, ಅದನ್ನು ಎಷ್ಟು ಸುಂದರವಾಗಿ ಎಷ್ಟು ಹಾಳಾಗಿತ್ತು ಅಂತಂದರೆ ಅಲ್ಲಿ ಹೋಗೋಕ್ಕೆ ಕೂಡ ಬೇಸರ ಆಗ್ತಿತ್ತು. ಅಂಥದನ್ನು ಯಾರು ಕೂಡ ಮಾಡಲಿಲ್ಲ. ಅಂಥ ಕೆಲಸವನ್ನು ಇವತ್ತು ಮಾಡಿ ಸುಂದರವಾದಂಥ ಇದನ್ನು ಮಾಡ್ತಿದ್ದಾರೆ. ನನಗೆ ಭಾಳ ಆಶ್ಚರ್ಯ ನೋಡಿದಾಗ. ಆಡಿಟೋರಿಯಂ ಒಳಗೋದಾಗ
ಅಂಥ ಡೆಕೋರೇಷನ್ನು ಅಂಥ ವೈಭವೋಪೇತ ಅಂತ ಒಂದು ಆಡಿಟೋರಿಯಮನ್ನು ನಮ್ಮ ಜಿಲ್ಲೆಯಲ್ಲೇ ಇಲ್ಲ ಅನ್ನೋ ಕೂಡ ಹೆಮ್ಮೆ ಅನಿಸ್ತದೆ. ಅಲ್ಲ, ಈಗ ನಾವು ಟಿ ಚೆನ್ನಯ್ಯ ಅವರ ರಂಗಮಂಟಪಕ್ಕಿಂತ ಬಹಳ ಅತ್ಯುತ್ತಮವಾಗಿ ಬಂದಿದೆ ಈಗ ಅಂಬರೀಶ್ ಅವರೇ. ಅದ್ರ ಜೊತೆಗೆ ಆರೋಗ್ಯ ಇಲಾಖೆ ಬಗ್ಗೆ ಒಂದು ಮಕ್ಕಳ ಹಾಸ್ಪಿಟಲ್ ನಂಗ್ಲಿಲಿ ಒಂದು ಬೃಹತ್ ದೊಡ್ಡ ಆಸ್ಪತ್ರೆ ಆಗ್ಬೋದು. ಈ ಹಾಸ್ಪಿಟ್ಲ್ಗಳ ಮೂಲಭೂತ ಸೌಕರ್ಯಗಳನ್ನ ಯಾವ ಮಂತ್ರಿ ಕಾಲು ಹಿಡಿತಾರೋ, ಯಾರು ಈ ಸರ್ಕಾರದಲ್ಲಿ ಏನ್ ಮಾಡ್ತಾರೋ ಕಾಡಿ ಬೇಡಿ ತಂದು ಈ ತಾಲೂಕನ್ನ ಅಭಿವೃದ್ಧಿ ಪದ್ಧತಿ ಸಾಗಿಸ್ತಾ ಇದ್ದಾರೆ ನೋಡಿ. ನಮಗಂತೂ ತುಂಬಾ ಹೆಮ್ಮೆ ಅನಿಸ್ತದೆ. ಅವ್ರ ನಾಯಕತ್ವ ಈ ತಾಲೂಕಿಗೆ ಇದೆ. ಮತ್ತೆ ಬರ್ತಕ್ಕಂಥ 2 ವರ್ಷದ ನಂತರ ಚುನಾವಣೆಯಲ್ಲಿ NDA ಇಂದ ಅವರೇ ಮತ್ತೆ ಶಾಸಕರಾಗುವುದು 100% ಸತ್ಯ. ಅವ್ರ ನಾಯಕತ್ವಕ್ಕೆ ಈ ತಾಲೂಕಿನ ಜನತೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಹೊಸವರು. ಅಲ್ಲ, ಅದರಲ್ಲಿ ಈಗ ಕೆಲಸ ಮಾಡಿದವ್ರಿಗೆ ಈಗ ಬೇರೆ ಕ್ಷೇತ್ರಗಳಲ್ಲಿ ನಾವು ನೋಡಿದಾಗ 5 ಸತಿ 6 ಸತಿ 7 ಸತಿ ಗೆಲ್ತಾರೆ ಅಂತಂದರೆ ಕೆಲಸ ಮಾಡಿದವರೇ ಗೆದ್ದಿರೋದು. ಕೆಲಸ ಮಾಡದೇ ಇರೋರೆ ಬಿಟ್ಟು ಹೋಗೋದು ಅಥವಾ ಸೋತು ಹೋಗೋದು ಅಲ್ವಾ. ಇಲ್ಲಿ ಕೆಲಸ ಮಾಡಿದ್ರೆ 100ಕ್ಕೆ 100ರಷ್ಟು ಜನ ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಉದಾಹರಣೆಗಳು ಬೇಕಾದಷ್ಟಿದೆ. ಯಾಕಂದರೆ ನಮ್ಮ ತಾಲೂಕು ಅಂತಲ್ಲ, ಬೇರೆ ತಾಲೂಕುಗಳು ಕೂಡ ನಾವು ನೋಡಿದ್ದೇವೆ. ಆ ರೀತಿಯಲ್ಲಿ ಕೆಲಸ ಮಾಡಿದವ್ರಿಗೆ ನಮ್ಮ ತಾಲೂಕಿನ ಜನತೆ ಕೂಡ ಗೌರವ ಕೊಡ್ತಾರೆ, ಬೆಂಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನನಗೂ ಇದೆ. ಇವತ್ತು ಅಂಬರೀಶ್ ಅವರೇ, ಮೊನ್ನೆ ನಡೆದಂಥ ಹಿಂದೂ ಸಮಾಜೋತ್ಸವದಲ್ಲಿ ಅದ್ಭುತವಾದಂಥ ಭಾಷಣ ನಮ್ಮ ಶಾಸಕರ ಕಂಠದಿಂದ ಮೂಡಿ ಬಂದಂತ ಆ ಮಾತುಗಳು ತರುಣರನ್ನ ರೆಚ್ಚುಗೊಳಿಸ್ತದೆ ಹಿಂದೂ ಧರ್ಮದ ಬಗ್ಗೆ. ಅವರಲ್ಲಿರುವಂತಹ ಧರ್ಮದ ಬಗ್ಗೆನ ಕಾಳಜಿ, ಆ ತರುಣಾವಸ್ಥೆಯಲ್ಲಿ ಬರುವಂತ ಕಂಠದಿಂದ ಬಂದಂತ ಶಬ್ದಗಳು ಇವತ್ತಿನ ತಾಲೂಕಿನ ಜನತೆಯ ಹೃದಯದಲ್ಲಿ ಅವರು ಶಾಶ್ವತವಾಗಿ ವಿರಾಜಮಾನರಾಗಿದ್ದಾರೆ ಅಂತ ಹೇಳಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಯಾವುದೇ ದೇಶಭಕ್ತ ನಾಯಕನ ಜನ್ಮದಿನಾಚರಣೆಗಳನ್ನ ನನಗೆ ಗೊತ್ತಿದ್ದಂಗೆ ನಮ್ಮ ತಾಲೂಕೆ ಅಲ್ಲ, ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಮಾದರಿಯಾಗಿ ಆಚರಿಸುವಂಥ ಯಾರಾದರೂ ಒಬ್ಬ ಶಾಸಕ ಇದ್ದಾರೆ ಅಂದರೆ ಸಮೃದ್ಧಿ ಮಂಜುನಾಥರು. ಈ ಮಾತಿಗೆ ನೀವೇನಂತೀರಿ? ನಿಜ, ನಾನು ಅದಕ್ಕೆ ಸಹಮತ ಕೊಡ್ತೇನೆ. ಯಾಕೆಂತಂದರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮುಳುಬಾಗಲ ಯಾವುದೇ ಜಯಂತಿ ತಗೊಂಡ್ರು ಕೂಡ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೇನೆ. ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆಪಡ್ತೇನೆ. ಶಾಸಕರು ಮೊನ್ನೆ ಮಾತಾಡಿದಾಗ ಯಾವುದೋ ತಾಲೂಕು ಕಚೇರಿಯಲ್ಲಿ ನನಗೆ ಅರಣ್ಯಾಧಿಕಾರಿಗಳಿಂದ ಇದು ಒಳ್ಳೆ ಸಹಮತ ದೊರೀತಾ ಇಲ್ಲ ಅಂತ ನೋವು ತಿಂದರು. ಆ ನೋವು ಸುಮ್ಮನೆ ಹೋಗೋದಿಲ್ಲ. ತಾಲೂಕಿನ ಜನತೆ ಗಮನಿಸ್ತಾ ಇದ್ದಾರೆ ಅದನ್ನೆಲ್ಲ. ಈ ಕಾಣದ ಕೈಗಳು ಯಾವಿದೆಯೋ ಈ ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ತೊಂದರೆ ಮಾಡ್ತಾ ಇರೋಂಥ ಈ ಅಧಿಕಾರ ವರ್ಗದ ಮುಖಾಂತರ ಅದರಿಂದೇ ಇರೋಂಥ ಆ ಕರಾಳ ಹಸ್ತಗಳನ್ನ ತಾಲೂಕಿನ ಜನತೆ ಗಮನಿಸ್ತಾ ಇದ್ದಾರೆ. ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು, ತಕ್ಕ ಬುದ್ಧಿ ಕಲಿಸ್ತಾರೆ ಅಂಬರೀಶ್ ಅವರು. ನಿಜ 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 ಕಲಿಸ್ತಾರೆ. ಅದ್ರ ಬಗ್ಗೆ ನಾನು 100ರಷ್ಟು ಈ ತಾಲೂಕಿನ ಜನತೆ ಬಗ್ಗೆ ನಂಬಿಕೆ ಇದ್ದೇನೆ. ನಿಜ ನಿಜ ವಾಸುರವ್ರೆ, ಹೌದು ನಿಜ ನಿಜ. ಎಂತ ಮೇಧಾವಿಗಳು ಈ ತಾಲೂಕಲ್ಲಿ MLAಗಳಾಗಿದ್ದಾರೆ. ಅದಾದ ನಂತರ ಕಳೆದ 4 ಬಾರಿಯಿಂದ ಈ ಕ್ಷೇತ್ರ ಮೀಸಲು ಕ್ಷೇತ್ರವಾದ ಮೇಲೆ ಇಷ್ಟು ಸಕ್ರಿಯವಾಗಿ ರಾಜಕೀಯ ಜನಪರ ಕೆಲಸಗಳು ಮಾಡ್ತಾ ಇರೋ ಪ್ರಥಮ MLA ಅನ್ನೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅವ್ರ ಬಗ್ಗೆ. ಇಲ್ಲ, ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂತಂದರೆ ಸರ್ಕಾರ ಇಲ್ಲ, ಆದರೂ ಕೂಡ ಇವರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಕೂಡ ಬೇಕಾದಷ್ಟು ಅನುದಾನ ಬಂತು, ಒಳ್ಳೆ ಡೆವಲಪ್ ಆಗಿದೆ. BJP ಸರ್ಕಾರ ಆದಂಥ ಡೆವಲಪ್ಗಳು ಕೆಲಸಗಳು ಈಗಲೂ ಕೂಡ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಹೊಸ ಕೆಲಸಗಳು ಯಾವುದೂ ಕೂಡ ನಡೀತಾ ಇಲ್ಲ ಅಂತಕ್ಕಂಥ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ವಾಸುರವ್ರೆ, ಇವರ ಕಾರ್ಯವಾಗಿ ಗಮನಿಸ್ತಾ ಇದ್ದಾಗ ನಮಗೆ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಗೊಂದಲವೇ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಅಭ್ಯರ್ಥಿ ಸಮೃದ್ಧಿ ಮುನ್ನ. ಏನಂತೀರಿ ಈ ಬಗ್ಗೆ? ನಾನು ಒಂದು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮಲ್ಲಿ ಈಗ NDA ಮೈತ್ರಿ ಇದೆ. ರಾಜ್ಯದ ನಾಯಕರು ಅದರ ಬಗ್ಗೆ ನಿರ್ಣಯ ತಗೊಳ್ತಾರೆ. ಆದರೂ ಕೂಡ ನಾವೆಲ್ಲರೂ ಕೂಡ ಶಾಸಕರ ಬೆಂಬಲಕ್ಕಿರ್ತೇವೆ. ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ. ಇವತ್ತು ನಾವು ಇಲ್ಲಿನ ಲೋಕಸಭಾ ಸ್ಥಾನ ನಾವು ಇದ್ದದ್ದನ್ನು ಬಿಟ್ಕೊಟ್ವಿ ಅಂತಂದರೆ ಅದಕ್ಕೆ ಕಾರಣಗಳೇನು? ಮೈತ್ರಿ ಆದ ಕಾರಣ. ಇವತ್ತು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಶಾಸಕರ ಬೆಂಬಲಕ್ಕೆ ನಿಲ್ತೇವೆ. NDA ಮುಂದೆ 150 ಸೀಟಿಗೆ ಮೇಲೆ ನಾವು ಬರ್ತೇವೆ.
ಒಳ್ಳೆ ಸರ್ಕಾರ ಮಾಡ್ತೇವೆ ಅಂತಕ್ಕ ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಜನ ಆಲ್ರೆಡಿ ರಾಜ್ಯದಲ್ಲಿ ಜನ ನಿರ್ಧಾರ ತಗೊಂಡಿದ್ದಾರೆ. ಈ ಗ್ಯಾರಂಟಿ ಸರ್ಕಾರನ ಗ್ಯಾರಂಟಿಯಾಗಿ ಕಿತ್ತಾಕೋದು ಹೌದು, ಸಹಜ ಹೌದು, ಅದು. ಹೌದು. ಯಾಕಂತ ಹೇಳಿದ್ರೆ ಇವ್ರು ಏನು ಗ್ಯಾರಂಟಿ ಅಂತಾರೋ ಹೌದು. ಈ ಸರ್ಕಾರನ ಕಿತ್ತಾಕೋದು ಅಷ್ಟೇ ಗ್ಯಾರಂಟಿ. ಏನಂತೀರಿ? 100ಕ್ಕೆ 100 ಅಂಬರೀಶ್ ಅವರೇ. ಆದ್ರಿಂದ ನನಗೆ ಗೊತ್ತಿದ್ದಂಗೆ ಇವರು ಮಾಮೂಲಿ ಒಂದ್ಸರಿ ಏನು ಹೇಳ್ತಾ ಇರ್ತಾರೆ, ಮುಳಬಾಗಿಲಲ್ಲಿ 2ನೇ ಬಾರಿ ಶಾಸಕರಾಗಲ್ಲ ಅಂತ. ಅದೆಲ್ಲ ಅಸಂಬದ್ಧವ ಪ್ರಲಾಪ ಅದು. ಇಲ್ಲಿ ಅವರು ಆ ಸಂದರ್ಭದ ಪ್ರಲಾಪನೇ ಬೇರೆ, ಹೌದು, ಇವರು ಈಗಿನ ಸಂದರ್ಭ ಇದರಲ್ಲಿ ಮೈತ್ರಿ ದ್ವಿತೀಯ ಬಾರಿ ಹೌದು ಈ ತಾಲೂಕಲ್ಲಿ ಇವರೇ ಶಾಸಕರಾಗೋದು ಸಹಜ. ಅಲ್ಲಲ್ಲ, ನಾನು ಹೇಳ್ತಕ್ಕಂಥದ್ದು ಇಲ್ಲಿನ ನಾವು ಈಗ NDA ನಾವು ಒಟ್ಟಾಗಿ ಟ್ರಯಾಂಗಲ್ ಫೈಟ್ ಆಗ್ತಾ ಇದ್ದಾಗ ಈ ಹಳೆ ಮೈಸೂರಲ್ಲಿ ಒಂದಷ್ಟು 3 ಭಾಗ ಆದಾಗ ಗೆದ್ಕೊಂಡು ಹೋಗ್ತಾ ಇದ್ರು. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಕಾಂಗ್ರೆಸ್ ಅವ್ರಿಗೆ ಮೈತ್ರಿಯಲ್ಲಿ ಅಭ್ಯರ್ಥಿಗಳು ನಾವು ಹಾಕ್ತೇವೆ, ಮೈತ್ರಿಯಿಂದ ಕಾಂಗ್ರೆಸ್ಗೆ 0. ಒಂದು ಕಾಲದಲ್ಲಿ ಬೈರೇಗೌಡರ ಕಾಲದಲ್ಲಿ ಜನತಾ ಪಕ್ಷ ಆಗಿರ್ಬೋದು ಅಥವಾ ಜನತಾ ದಳ ಆಗಿರ್ಬೋದು 11ಕ್ಕೆ 11 ಗೆದ್ದಂಥ ಈ ಅಖಂಡ ಜಿಲ್ಲೆಯಲ್ಲಿ ಅದೇ ರೀತಿಯಲ್ಲಿ ಮುಂದಿನ ದಿನಗಳು ಕಾಂಗ್ರೆಸ್ಗೆ ಇಲ್ಲಿ 0 ಆಗುವಂಥದ್ದು ಖಂಡಿತ ಅಂತ. ಇನ್ನೊಂದು ವಾಸುರವ್ರೆ, ಇದ್ರ ಬಗ್ಗೆ ಇನ್ನೊಂದು ಗಮನ ಕೊಡುವಂಥ ವಿಚಾರ ಏನು ಅಂದರೆ, ಇವಾಗ ಆಡಳಿತ ಪಕ್ಷದವರು ಮೊನ್ನೆ ಕೋಲಾರ ಮಿಲ್ಕ್ ಯೂನಿಯನ್ ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ಗಳು ಹಾಕಿದ್ರು. ಹೌದು, ಏನೋ ಆಡಳಿತ ಪಕ್ಷ ಶಾಸಕರು ಇನ್ನೂ ಇಲ್ಲ. ಆದರೆ ಉತ್ತಮ ನಾಯಕತ್ವ ಇರುವಂಥ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದೆ ಇದ್ರು ಕೂಡ ನಮ್ಮ ತಾಲೂಕಲ್ಲಿ 2ಕ್ಕೆ 2 ಶಾಸಕರ ಬೆಂಬಲಿಗರು KMF ನಿರ್ದೇಶಕರಾಗಿ ಆಯ್ಕೆ ಆದ್ರು, ಮತ್ತೆ ಇನ್ನೊಬ್ರು DCC ಬ್ಯಾಂಕ್ ಇದಾದ್ರು. ಇದೆಲ್ಲ ಸೂಚನೆಗಳು. ಹೌದು, ನಿಜ. ಜನರ ಒಲವು ಯಾವ ಕಡೆ ಇದೆ ಅಂತೇಳಿ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಈಗ ನಿಜ. ನಾನು ಒಂದು ನೇರವಾದ ಎಚ್ಚರಿಕೆ ಕೊಡ್ತೀನಿ. ತಾಲೂಕಿನ ಆಡಳಿತ ವರ್ಗ ಏನಿದೆಯೋ ತನ್ನ ನಡೆನುಡಿಯನ್ನ ಮಾರ್ಪಾಡು ಮಾಡಿಕೊಂಡು ಈ ಸ್ಥಳೀಯ ಶಾಸಕರ ನಾಯಕತ್ವದಲ್ಲಿ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡಬೇಕು. ಅದನ್ನು ಬಿಟ್ಟು ಈ ಕಾಣದ ಕೈಗಳ ಮಾತು ನಂಬಿ ಏನಾದರೂ ಮಾಡಿದ್ರೆ ಇನ್ನು ಬರೀ 2 ವರ್ಷ, ಅದರಲ್ಲಿ 1 ವರ್ಷ ಅಂಬರೀಶ್ ಅವರೇ, 1 ವರ್ಷ ಚುನಾವಣೆ ವರ್ಷ, ಆಮೇಲೆ ಅವ್ರಿಗೆ ಹೆಂಗೆ ಏನಾಗಬೇಕು ಅದು ಹಾಗೆ ಆಗ್ತದೆ. ಇದನ್ನ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಮುಂಚೆ ಅಧಿಕಾರ ವರ್ಗ ಏನಿದೆ ಜನ್ಮ ಕೆಲಸ ಮಾಡೋದು, ಯಾವುದೇ ಸರ್ಕಾರ ಯಾವುದೇ ಬರ್ತದೆ ಹೋಗ್ತದೆ. ಯಾರೋ ಪುಡಾರಿಗಳು ಮಾತು ಕೇಳ್ಕೊಂಡು ಇವತ್ತು ಅಲ್ಲಲ್ಲ, ನಮ್ಮ ಕರ್ತವ್ಯ ಏನಿದೆ ಅದನ್ನು ನಿರ್ವಹಿಸಬೇಕು ಅಷ್ಟೇ ಹೊರತು ಯಾರ್ದೋ ಮಾತಿಗೆ ಬೆಂಬಲ ನೀಡಬಾರ್ದು ಅಂತಕ್ಕಂಥ ಮಾತನ್ನ ಈಚೆ ಇದರ ನಾನು ನಿಮ್ಮ ಮಾತಿಗೆ ಸಹಮತ ವ್ಯಕ್ತಪಡಿಸ್ತೀನಿ. ವಾಸುರವರೇ, ನಮಸ್ಕಾರ. ನಮಸ್ಕಾರ.